ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರುಚಿಕರವಾದ ಫ್ರೈಡ್ ರೈಸ್ ಮಾಡೋಣ. ಈ ರುಚಿಕರವಾದ ಫ್ರೈಡ್ ರೈಸ್ ಜೊತೆಗೆ ಸಾಸು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರ್ತದೆ. ಈ ರೆಸ್ಟೋರೆಂಟ್ ಸ್ಟೈಲಿಯಲ್ಲಿ ತಿಂತೀವಲ್ಲ ಹೋಟೆಲಲ್ಲಿ, ಅದೇ ಥರನೇ ಇರ್ತದೆ. ಬನ್ನಿ, ಈ ರುಚಿಕರವಾದ ಫ್ರೈಡ್ ರೈಸ್ನ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ, ನೋಡಿ, ಈ ರೀತಿ ಸಾಸ್ ಹಾಕ್ಕೊಂಡು ತಿನ್ನಬೇಕು. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಸೂಪರಾಗಿರ್ತದೆ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಮೊದಲಿಗೆ ಗೆಡ್ಡೆಕೋಸು, ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಪಲಾವ್ ಎಲೆ, ಒಂದು ಲಿಂಬೆಹಣ್ಣು. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಚೆನ್ನಾಗಿ ಬಿಸಿಯಾಗಿದೆ. ಮಿಕ್ಸಿ ಜಾರಲ್ಲಿ ನಾವು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ 2 ಬೆಳ್ಳುಳ್ಳಿ ಗಡ್ಡೆನ ಹಾಕ್ಕೊಂಡು ಎಷ್ಟು ಖಾರ ತಿಂತೀವೋ ಅಷ್ಟು ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಆದಷ್ಟು ತರ್ತರಿಯಾಗೆ ರುಬ್ಕೊಳ್ಳಿ. ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಬಿರುವಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಪಲಾವ್ ಎಲೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾದ ಪಲಾವ್ ಎಲೆ ಸಿಗ್ತದೆ. ಈ ಪಲಾವ್ ಎಲೆ ಹಾಕ್ಕೊಂಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಬಾಸುಮತಿ ರೈಸ್ ಹಾಕಿದಾಗೆ ಇರ್ತದೆ, ಅಷ್ಟೊಂದು ಪರಿಮಳ ಇರ್ತದೆ ಈ ಫ್ರೈಡ್ ರೈಸು. ಅದಕ್ಕೋಸ್ಕರನೇ ಈ ಪಲಾವ್ ಎಲೆನ ಹಾಕ್ಕೊಬೇಕಾಗಿರೋದು ನಾವಿಲ್ಲಿ. ಒಂದು ಸಲ ಈ ರೀತಿ ಪಲಾವ್ ಎಲೆ ಹಾಕ್ಕೊಂಡು ಮಾಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ಒಂದು ಸಲ ಈ ರೀತಿ ರುಚಿಕರವಾದ ಫ್ರೈಡ್ ರೈಸ್ನ ಮಾಡ್ಕೊಳ್ಳಿ. ಕಳೆದು ಹೋಗ್ತೀರಾ ನಿಜವಾಗ್ಲೂ. ನೋಡಿ, ಇವಾಗ ಈ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಈಗ ಕಟ್ ಮಾಡ್ಕೊಂಡಿರೋಂಥ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಈ ಈರುಳ್ಳಿನೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈಗ ಕಟ್ ಮಾಡ್ಕೊಂಡಿರೋಂಥ ಗೆಡ್ಡೆಕೋಸು, ಇಷ್ಟವಾಗಿದ್ದರೆ ಬಟಾಣಿನೂ ಸಹ ಸೇರಿಸ್ಕೊಳ್ಳಿ. ಬೀನ್ಸು ಸೇರಿಸ್ಕೊಂಡು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗಟ್ಟಿಯಾಗಿರ್ತದಲ್ವ ವೆಜಿಟೇಬಲು, ಅದಕ್ಕೋಸ್ಕರ ಸ್ವಲ್ಪ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತದನಂತರ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ನ ಸೇರಿಸ್ಕೊಳ್ಳಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ವೆಜಿಟೇಬಲ್ಸ್ನ. ನಮ್ಮನೆಯಲ್ಲಿ ಆದಷ್ಟು ಸಣ್ಣನೇ ತಿನ್ನೋದು ಮಕ್ಕಳು, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಕ್ಯಾಪ್ಸಿಕಮ್ಮು ಲಾಸ್ಟಲ್ಲಿ ಕ್ಯಾಪ್ಸಿಕಮನ್ನ ಸೇರಿಸ್ಕೊಳ್ಳಿ. ಅದು ಬೇಗ ಬೆಂದೋಗುತ್ತಲ್ವ, ಅದಕ್ಕೋಸ್ಕರ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವೆಜಿಟೇಬಲು ಅರ್ಧಂಬರ್ಧ ಬೆಂದಿರಬೇಕು, ಜಾಸ್ತಿ ಬೇಯಬಾರ್ದು. ಅದಕ್ಕೆ ಸ್ವಲ್ಪ ಬೇಗ ಬೇಗ ತಿರುಗಿಸ್ಕೊಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು, ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ವೆಜಿಟೇಬಲ್ಸ್ಗೂ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳಿ. ನೋಡಿ, 5 ನಿಮಿಷ ಕಾಲ ಚೆನ್ನಾಗಿ ಬೆಂದಿದೆ. ಈಗ ಪೆಪ್ಪರ್ ಪೌಡ್ರು, ಈ ಕರಿಮೆಣಸನ್ನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ಪೌಡ್ರು ಮಾಡಿಕೊಂಡ್ರೆ ಅದೇ ಪೆಪ್ಪರ್ ಪೌಡ್ರು. ಅದನ್ನು 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇದಕ್ಕೆ ಫ್ರೈಡ್ ರೈಸ್ಗೆ ಹಾಕಲೇಬೇಕು, ಸ್ಕಿಪ್ ಮಾಡೋಂಗಿಲ್ಲ, ಅದೇ ಇರೋದು ಟೇಸ್ಟಿಯಾಗಿ ಬರೋದಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪೆಪ್ಪರ್ ಪೌಡ್ರನ್ನು ಸಹ. ನೀವೆಷ್ಟು ಖಾರ ತಿಂತೀರೋ ಅಷ್ಟು ಖಾರ ಸೇರಿಸ್ಕೊಬೋದು. 1 ಅಥವಾ 2 ಸ್ಪೂನು, ಇಲ್ಲ 1 ಸ್ಪೂನ್ ಆದರೂ ಸೇರಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿರ್ತೀವಿ. ಸ್ವಲ್ಪ ಸ್ಪೈಸಿಯಾಗಿದ್ರೇ ಫ್ರೈಡ್ ರೈಸು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ 1 ಸ್ಪೂನಿಂದ ಸೇರಿಸ್ಕೊಳ್ಳಿ ಈ
ಮೆಣಸು ಪೌಡ್ರನ್ನ. ನೋಡಿ ಇವಾಗ ಚೆನ್ನಾಗಿ ಬೆಂದಾಗಿದೆ ವೆಜಿಟೇಬಲ್ಸ್ನೆಲ್ಲ. ಈಗ ರೈಸ್ನೂ ಸಹ ರೆಡಿ ಮಾಡ್ಕೊಂಡಿರ್ತೀವಿ. ಉದುರಾಗಿ ರೈಸ್ನ ರೆಡಿ ಮಾಡ್ಕೊಳ್ಳಿ. ಆ ರೈಸು ಸ್ವಲ್ಪ ತಣ್ಣಗಾಗಿರಬೇಕು. ಅಲ್ಲಿ ತನಕ ಇನ್ನೊಂದು ಸ್ಟವಲ್ಲಿ ರೈಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಾಗಿದೆ. ಈಗ ಮಸಾಲೆನೂ ಸಹ ಚೆನ್ನಾಗಿ ವೆಜಿಟೇಬಲ್ಗೆ ಹಿಡ್ಕೊಂಡಿದೆ. ಈಗ ನಾವು ಇಲ್ಲಿ ರೈಸ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆನೇ ಜಾಸ್ತಿ ಇರಬೇಕು ಇದಕ್ಕೆ. ಫ್ರೈಡ್ ರೈಸ್ಗೆ ತೀರಾ ಕಡಿಮೆ ಹಾಕೊಬಾರ್ದು, ಆವಾಗ ಟೇಸ್ಟಿಯಾಗಿ ಬರೋದಿಲ್ಲ. ಸ್ವಲ್ಪ ಎಣ್ಣೆ ಮುಂದಕ್ಕೆ ಇರಬೇಕು. ನೋಡಿ ಆಲ್ಮೋಸ್ಟ್ ಇವಾಗ 90% ಅಷ್ಟು ವೆಜಿಟೇಬಲ್ ಎಲ್ಲ ಬೆಂದಾಗಿದೆ. ಬೇಕಾದರೆ ನಿಮಗೆ ಎಲೆಕೋಸು ಬಟಾಣಿ ಕಾಳನ್ನ ಸೇರಿಸ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೋಡಿ ಇವಾಗ ಬಿಸಿ ಬಿಸಿಯಾಗಿ ರೈಸ್ನ ಮಾಡ್ಕೊಂಡಿದ್ವಿ. ಸ್ವಲ್ಪ ಆರಕ್ಕೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೇರಿಸ್ಕೊಂಡು ಒಂದು ಲಿಂಬೆಹಣ್ಣ ಸೇರಿಸ್ಕೊಳ್ಳಿ, ಒಂದು ಲಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಈ ರೀತಿಯಾಗಿ ಹಿಂಡ್ಕೊಂಡು ಒಂದು ಲಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. ಇದಕ್ಕೆ ಮೇನ್ ಇದೇ ಬೇಕಾಗಿರೋದು. ಬೇಕಾದರೆ ನಿಮಗೆ ವಿನಿಗರ್ ಸೇರಿಸ್ಕೊಳ್ಳಿ. ನಾನು ವಿನಿಗರ್ ಸೇರಿಸ್ಕೊತಾ ಇಲ್ಲ, ಬೇಕಂದರೆ ಸೇರಿಸ್ಕೊಬೋದು. ಲಿಂಬೆಹಣ್ಣು ಸ್ಕಿಪ್ ಮಾಡಿಬಿಟ್ಟು ವಿನಿಗರ್ನ ಸೇರಿಸ್ಕೊಳ್ಳೋದು. ನೋಡಿ ಇವಾಗ ಒಂದು ಲಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ. ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಸೇರಿಸ್ಕೊಂಡು ನಾನಿಲ್ಲಿ 4 ಜನಕ್ಕೆ ಆದಷ್ಟು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ನೆಲ್ಲ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಫ್ರೈಡ್ ರೈಸ್ನ ಯಾವಾಗಲೂ ಸ್ವಲ್ಪ ಕಲಸಾದ್ಮೇಲೆ ಅನ್ನನ ಹುರಿಬೇಕು. ಕಡಾಯಲ್ಲಿ ಹಾಕ್ಕೊಂಡು ಈ ರೀತಿ ಕಡಾಯಲ್ಲಿ ಹಾಕ್ಕೊಂಡು ಹುರ್ಕೊಬೇಕು ರೈಸ್ನ. ಅದಕ್ಕೆ ಸ್ವಲ್ಪ ಉದುರಾಗಿ ಮಾಡ್ಕೊಬೇಕಾಗಿರೋದು, ಇಲ್ಲಾಂದರೆ ಮುದ್ದೆ ಥರನೇ ಆಗೋಗುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ತಿರುಗಿಸ್ಕೊಟ್ರೆ ನೀಟಾಗಿ ಈ ರೀತಿ ಹುರಿದುನೇ ಮಾಡ್ಕೊಬೇಕು, ಆವಾಗಲೇ ಚೆನ್ನಾಗಿ ಬರೋದು ಫ್ರೈಡ್ ರೈಸು. ನೋಡಿ ಇವಾಗ ಈ ರುಚಿಕರವಾದ ಫ್ರೈಡ್ ರೈಸು ರೆಡಿಯಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ಆಗಲೇ ಯಾವ ರೀತಿ ಮಾಡಿದ್ದೀವಿ ಫ್ರೈಡ್ ರೈಸ್ ಅನ್ನೋದು ಗೊತ್ತಾಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.